ಏನ್ಲ ಇದು ಜೊಂಬು? ಕೆರೆ ಕಡೆ ಹೋಗ ಜೊಂಬಿನ ಗುರುತಿಗೆ ಮತ ಹಾಕಿ ಅಂತ ಯಾರು ಬಂದಿಲ್ವೇನ್ಲ? ಏಥೋ ಅದಲ್ಲಕನ, ಕಾಂಗ್ರೆಸ್ನವು ಎಲ್ಲ ಪೇಪರ್ ಅಲ್ಲವೇ ಚೊಂಬಿನ ಚಿತ್ರ ಹಾಕಿಸ್ಬಿಟ್ಟು ಮೋದಿ ಎಲ್ಲಾರ್ಗು ಚೊಂಬೆ ಕೊಟ್ಟಿರೋದು ನಂಬಕ್ ಹೋಗ್ಬೇಡಿ, ಯೋಚನೆ ಮಾಡಿ ಓಟ್ ಹಾಕಿ ಅಂತ ಅಡ್ವರ್ಟೈಸ್ ಪ್ರಿಂಟ್ ಹಾಕ್ಸವೆ. ಯಾರಂತಲ ಐಡಿಯಾ ಕೊಟ್ಟಿದ್ದು ಇವಕ್ಕೆ? ಹೋದ ಎಲೆಕ್ಷನ್ ನಲ್ಲಿ PCM 50% ಅಂತ ಎಲ್ಲ ಕಡೆ ಪೋಸ್ಟ್ ಅಂಟಿಸ್ಕೊಂಡು ಓಡಾಡ್ತಿದ್ದು. ಈಗ ಚೊಂಬಿಡ್ಕೊಂಡ್ ಬಂದವಿ. ಏನ್ ಹೇಳ್ತಾವಲ್ಲ BJP ಅವು? ಅವು ಬೆಂಕಿ ಆಗಿರ್ಬೇಕನೆ ನೋಡಿಲಿ. ಮಾನ ಮರ್ಯಾದೆ ಏನಾರ ಕಾಂಗ್ರೆಸ್ ಪಕ್ಷದವ್ರಿಗೆ ಸರ್ಕಾರದವ್ರಿಗಿದ್ರೆ ಅವ್ರೇನ್ ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ಹೇಳ್ಬೇಕು. ರಾಜ್ಯದ ಜನತೆ ಮುಂದೆ, ದೇಶದ ಜನತೆ ಮುಂದೆ ಹೇಳ್ಬೇಕು. ಜನರಿಗೆ ಟೋಪಿ ಹಾಕೊಂಡು ಗ್ಯಾರಂಟಿಗಳು ನೆಪ ಮಾಡ್ಕೊಂಡು ಜನರಿಗೆ ಟೋಪಿ ಹಾಕ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಇವತ್ತೇನು ಚೊಂಬು ಹಿಡ್ಕೊಂಡು ಹೊರಟಿದ್ದಾರೆ. ಜನ ಚೊಂಬು ಕೊಟ್ಟಿದ್ದಾರೆ. 10 kg ಅಕ್ಕಿ ಕೊಡ್ತೀರಿ ಅಂದ್ರಿ, ಚೊಂಬ 1 kg ಕೊಡ್ಲಿಲ್ಲಲ್ಲ. 10 kg ಅಕ್ಕಿ, ಚೊಂಬಲ್ಲಿ ಅಕ್ಕಿನೇ ಇಲ್ಲ, ಚೊಂಬ್ ಖಾಲಿ ಆಗ್ಬಿಟ್ಟೈತಲ್ಲ. ಬರಕ್ಕೆ ಪ್ರತಿ ವರ್ಷ 5,000 ಕೋಟಿ ಪ್ರಣಾಳಿಕೆಯಲ್ಲಿ, ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಚೊಂಬ. ಇವುಗಳ ಮಾಹಿತಿಯಲ್ಲಿ ದಮ್ಮಿರೋದಿಲ್ಲ ಕಣ್ಲೆ. ಒರಿಜಿನಲ್ BJP ಲೀಡರ್ ಕರಿಲ್ಲ, ಅದೇನ್ ಹೇಳ್ತದೆ ಕೇಳನೆ. ಯಾರ್ಲಾಣ ಒರಿಜಿನಲ್ BJP ಲೀಡ್ರು? ಯಡಿಯೂರೇನಪ್ಪ? ಯಡಿಯೂರು ಮಾಜಿ ಕಣ್ಲೆ. ನಾನು ಫ್ಯೂಚರ್ BJP ಲೀಡರು ಕುಮಾರಣ್ಣನ ಬಗ್ಗೆ ಮಾತಾಡ್ತಾ ಇದ್ದೀನಿ ಕಣಪ್ಪ. ಕುಮಾರಣ್ಣ ಏನ್ ಹೇಳ್ತದೆ ಕೇಳಲೆ. ಅವರ ನಡವಳಿಕೆ ಪ್ಲಸ್ ಅವರಲ್ಲಿ ಇರ್ತಕ್ಕಂಥ ಕೀಳು ಅಭಿರುಚಿ ಇದೆಯಲ್ಲ, ಅದು ಚೊಂಬಿನ ಚಿತ್ರ ಎಲ್ಲ ತೋರಿಸ್ಬೇಕಾಗಿದ್ದು. ಕರ್ನಾಟಕ ರಾಜ್ಯದ ಜನತೆ ತೆರಿಗೆ ಹಣ ಇದೆಯಲ್ಲ ತುಂಬಿ ಲೂಟಿ ಹೊಡಿತವ್ರಲ್ಲ, ಆ ಚಿತ್ರ ಹಾಕಬೇಕಾಗಿತ್ತು ಅವರು, ನನ್ನ ಅಭಿಪ್ರಾಯದಲ್ಲಿ ಕಾಂಗ್ರೆಸ್ನವರು. ಹೆಚ್ಚು ಕಮ್ಮಿ ಅವ್ರು ಹೇಳಿದ್ದೆ ಕುಮಾರಣ್ಣ ಹೇಳ್ತಲ್ಲಣ್ಣ. ಅದ್ ಹೆಂಗಪ್ಪ ಇದನ್ನ ಫ್ಯೂಚರ್ ಲೀಡ್ರು ಅಂತ ಇದೆಯೇ? ಒಂದ್ಸತಿ BJP ಪಾರ್ಟಿ ನೋಡ್ಕೊಂಬರ್ಲೆ, ಅಲ್ಲಿರೋ ಲೀಡರ್ಗಳನ್ನೂ ಒಂದ್ಸತಿ ಸರಿಯಾಗಿ ನೋಡ್ಲೆ, ಆಗ ನಾನು ಹೇಳಿದ ಮಾತು ಅರ್ಥ ಆಯ್ತದೆ ನಿನಗೆ. ಅಂತ ಕಾಲಕ್ಕೆ ಅರ್ಥ ಮಾಡ್ಕೊಳ್ಳೋಣ ಬುಳ್ಳಣ್ಣ. ನೋಡಿಲ್ಲಿ ಅವ್ರಿಗೆ ಅಶೋಕನ್ ಕೇಳಿ 15 ಲಕ್ಷ ಕೊಡ್ತೀವಿ ಅಂದ್ರಲ್ಲಪ್ಪ, ಕೊಟ್ರ ಅಚ್ಚೇ ದಿನ ಬರ್ತದೆ ಅಂತ ಹೇಳಿದ್ರು ಬತ್ತಾ? ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಇಳಿಸ್ತೀವಿ ಅಂದ್ರೆ ಇಳಿಸಿದ್ರ? ಅದಕ್ಕೆ ಖಾಲಿ ಚೊಂಬು ಅಂತ ಅನ್ನೋದು. ಕ್ಯಾಂಡಿಡೇಟ್ ಓಟಲ್ಲೂ ಚಂಪ್ ಕೊಡ್ತಾರೆ. ಅವ್ರ ಹೆಂಗ್ ಚಂಪ್ ಕೊಟ್ಟವ್ರೆ ಅವ್ರಿಗೆ ವಾಪಸ್ ಚಂಪ್ ಕೊಡ್ತಾರೆ. ಇದೇ ಅವ್ರಿಗೆ ಗ್ಯಾರಂಟಿ. ಏನ್ ಗ್ಯಾರಂಟಿ? ಚಂಬೆ ಗ್ಯಾರಂಟಿ. ಕಣ್ಣಿಡಬೇಕು ಅಂತ ಹೇಳಿರ್ತಕ್ಕಂಥ ಅಂಥ ಪರಮನೀಚ ಎತ್ತು ತಾಯಿನೂ ಡೌಟ್ ಪಟ್ಕೊಂಡು ನೋಡಬೇಕು ಅಂತ ಹೇಳಿ ಅಂತ ನೀಚನ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ನಡೀರಿ. ಲೋಕಸಭಾ ಚುನಾವಣೆ ಆದ ಕೆಲವೇ ತಿಂಗಳಲ್ಲಿ ಈ ರಾಜ್ಯದಲ್ಲಿ ಈ ಇರ್ತಕ್ಕಂಥ ಸರ್ಕಾರ ಇರೋದಿಲ್ಲ. ಗೌರ್ಮೆಂಟ್ ಹೇಳ್ಬಿಟ್ಟವ್ರೆ ಈ ಎಲೆಕ್ಷನ್ ಆದ್ಮೇಲೆ ಏನೋ ಸರ್ಕಾರ ಬಿದ್ದೋದಂತೆ. ಎಲ್ಲಿ ಬಿದ್ದೋದಂತೆ? ಏನ್ ಮಡ್ಕೆನ ಇದು? ಮಡ್ಕೆನಾ? ಅಯ್ಯಲ್ಲಿ ಹೋಗಿ ಸಮಾಧಾನ ಮಾಡ್ಲೆ, ಇಲ್ಲಾಂದ್ರೆ ಹಿಂಗೆ ಜಗಳ ಆಡ್ಕೊಂಡು ನಿಂತ್ಕೊಂಡ್ಬಿಡ್ತೇವೆ. ಎಲೆಕ್ಷನ್ ಟೈಮಲ್ಲಿ ಯಾರನ್ನು ಸಮಾಧಾನ ಮಾಡಕ್ಕಾಗೋದಿಲ್ಲ ಕಣ. ನೋಡಿಲ್ಲಿ ಇಸ್ಪರು ಇನ್ನ ರಾಂಗ್ ಆಗೈತಿ. ತಮಗೆ ಬೇಕಾದಂಥ ಹೆಣ್ಮಕ್ಳು ಭಾರತಿ ಶೆಟ್ಟಿ, ಶೋಭಾ ಅಂತವ್ರನ್ನ ಬೆಳೆಸೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಹೆಣ್ಮಕ್ಳು ಬಾಯಿ ಬಿಟ್ಟು ಹೇಳ್ತಾರೆ, ಬರಕ್ಕೆ ಅಸಹ್ಯ ಆಗತ್ತೆ ಸರ್ ನಮಗೆ ಯಡಿಯೂರಪ್ಪನವ್ರ ಜೊತೆಗೆ, ಅವ್ರ ಮಕ್ಕಳ ಜೊತೆಗೆ ಅಂತ. ಸಾಕು ನಿಲ್ಸಣ್ಣ ಈಸ್ಪರ್ರು, ಎಲೆಕ್ಷನ್ ಬಂತು ಅಂದ್ರೆ ಸಾಕು ಕಂಡ್ಲೆ, ತೀರ ಮರುವಾದಿ ಬಿಟ್ಟು ಮಾತಾಡಕ್ ನಿಂತ್ಕೊಂಡ್ಬಿಡ್ತವೆ. ನಾಳೆ ದಿನ ಒಬ್ರು ಮಕ ಒಬ್ರು ನೋಡ್ಬೇಕು ಅನ್ನೋದನ್ನೇ ಮರ್ತ್ಕೊಂಡ್ಬಿಡ್ತವೆ ಕಂಡ್ಲೆ. ತೈತೇರಿಕೆ ಶಿವನಿ ಶಂಭುಲಿಂಗ.